ಹೌದು ಅವ್ರಿಗೆ ನಗು ಬಂದ ನಗಾಕತ್ತಾರ. ಕಾರ್ಯಕ್ರಮ ಎಲ್ಲಿನೂ ನಕ್ಕೋತ ಕಾರ್ಯಕ್ರಮ ಮಾಡಿಲ್ಲ ಅಣ್ಣ. ಹೌದು ಬಹಳ ಮಾರ್ಮಿಕವಾಗಿ ಕೂತ ಜನರ ಮನ ಆ ಕಡೆ ಸೆಳೆಯುವಂತ ಕೆಲಸ ಆಗ್ಯದ. ಖರೆ ಜೀಪ್ನಾಗ ನಿದ್ದಿಗೆ ಹತ್ತಿದ ಅಂದ್ರ ಬಿ ನಗಾಕಾರ ನನಗೆ ಎಚ್ಚರ ಆಯ್ತು. ನೀವೇನು ನಗವಂತ ವ್ಯಕ್ತಿ ಅಲ್ಲ ಖರೆ, ಸಮುದ್ರ ತುಳುಕಿತ ಖರೆ, ನೀವು ತುಳುಕಲಾರ್ದಾರ ಖರೆ. ಒಂದು ಹುಚ್ಚಳೆಯಾಗಿ ಇವತ್ತು ಕರ್ಕೊಂಡ್ ಬಂದಿದಿ. ಇವಕ್ಕೆಲ್ಲ ಯಾ ಎಳ್ಯಾಗ ಹಡ್ದಿದಿ, ಅದಕ್ಕೆ ಯಾ ಎಳ್ಯಾಗ ಹಡ್ದಿದಿ ಅಂತ ಗೊತ್ತಾಗಲ್ಲಾಗ್ಯದ ನಮಕ್ಕ. ಹೌದು ಎರಡನೇ ಸಂದಿನ ನಮಸ್ಕಾರಗಳನ್ನು ಹೇಳಿ ಕಾರ್ಯಕ್ರಮ ಹೆಂಗ್ ನಡೆದವ ಹೆಂಗ್ ನಡೆದವ್ರಿ ಬಯ್ಯವ್ರ? ನೀ ಏನ್ ಹೇಳೋದು ಬೇಡ, ಕೂತ್ ಜನನೇ ಹೇಳಕತ್ತಾರ. ಹೌದು ನನ್ನ ಪ್ರೀತಿಯ ಅಣ್ಣ ಬಹಳ ಮಾರ್ಮಿಕವಾಗಿ ಬಹಳ ವಿಸ್ತಾರವಾಗಿ ಜನರಿಗೆ ಮನ ಮುಟ್ಟುವಂತ ಮಾತನ್ನು ಹೇಳಿ ಒಂದ್ ಮಾತಂದ್ರ ಅವ್ರು ಏನಂದ್ರಿ? ತಂಗಿ ನೀ ಎಲ್ಲಿದ್ರು ಬೇಕಾದವ್ರ ಅಡ್ಡಗಟ್ಟದ್ರು ಬಿ ಹೌದು ನಿನಗ ಅನ್ನ ಅದ್ರ ಮ್ಯಾಲ ಅನ್ನದ ಅಗಳಿನ ಹೆಸರು ನಿನ್ನ ಹೆಸರು ಬರ್ದಿತ್ತಪ್ಪ ಅಂತಂದ್ರ ನಿನಗ ಭಂಡಾರ ಬಂದೇ ಬರ್ತಾವ ಅನ್ನೋಂತ ಮಾತ ಬಹಳ ಮಾರ್ಮಿಕವಾಗಿ ಹೇಳ್ಯಾರ. ಅದೇ ರೀತಿನೇ ಈ ಸದ್ದು ನಡೆದದ. ಅದು ನಿಮಗೂ ಗೊತ್ತಾಗ್ಯದ ಅಂತ ಹೇಳಿ ನನಗೆ ಇವತ್ತು ಗೊತ್ತಾಯ್ತು. ಇನ್ನ ಒಂದ್ ಮಾತಂದ್ರ ಅವ್ರು ಏನ್ರಿ? ತಾಳಗಿನ ಅಣ್ಣರು ಒಂದ್ ಮಾತಂದ ಕಾಲಾಗ ಏನಂದ್ರಿ ಇವ್ರು? ನೀ ಏನಾರ ಮಾತಾಡ್ದೆ ಅಂದ್ರ ತಂಗಿ ನಡಾವ್ ಹೊಲ್ದಾಗ ಹಗ್ಗ ಹೋಗಿತ್ತಾಳ. ನೀವೇನ ಆ ಭಾವನಾ ಇಟ್ಕೊಂಡು ತಿಳ್ಕೊಬೇಡ್ರಣ. ಯಾಕಂತ ಕೇಳಿದ್ರ ಇಲ್ಲ ಎಲ್ಲಾ ತಂಗಿದಾರಿ ಬೇರೆ, ಈ ತಂಗಿ ಬೇರೆ. ಹಗ್ಗ ಹೋಗಿ ತಂಗಿ ಅಲ್ಲಿಕ್ಕಿ ಹೊಲ ಎತ್ತಿ ಹೋಗಿ ತಂಗಿದ. ಹಂಗಿಲ್ಲ, ಎಲ್ಲಾರ ಕೂಡ ಕಾರ್ಯಕ್ರಮನೇ ಬೇರೆ. ಹೌದು ಹಿರಿಯ ಅಣ್ಣನ ಕೂಡ ಕಾರ್ಯಕ್ರಮನೇ ಬೇರೆ. ಹೌದು ಯಾಕಪ್ಪ ಅಂತಂದ್ರ ಯಾಕ್ರಿ ನನಗ್ ಕುಡಾಕರೇ ನಿಮ್ಮ ಮನಿ ಬಿಟ್ಟು ನನಗ ಮದುವೆ ಮಾಡಿ ಕುಡಾಕರೆ ನನಗ ಒಳ್ಳೆ ವರ ನೋಡಿ ನನ್ನ ತಕ್ಕಂತೆ ನಿಮ್ಮ ಮನಿತನಕ ತಕ್ಕಂತೆ ಆ ಮನೆಗೆ ತಕ್ಕಂತೆ ನನ್ನ ವರವನ್ನು ಹುಡುಕಿ ನನಗ್ ಮಾಡಿ ಕೊಟ್ಟಿದ್ದಣ್ಣ. ದೇವ್ರ ಸಾಕನ್ನಟ್ಟು ಇವತ್ತಿನ ಕಾಲಕ್ಕೆ ಕೊಟ್ಟನ. ಕೊಟ್ಟ ಕಾಲಕ್ಕ ದೊಡಿ ಮರಿ ಮಾಡಿ ಉಣು ಅಂದಾರ. ತವ್ರ ಮನೆಗೆ ಆಶೆ ಮಾಡುವಂತ ಬುದ್ಧಿ ಇನ್ನೂ ಕೊಟ್ಟಿಲ್ಲ. ಇನ್ನ ಮೇಲೂ ಕೊಡೋದು ಬೇಡ ಅಂತೇಳಿ ನಾ ದೇವ್ರಲ್ಲಿ ಬೇಡ್ಕೊತೀನಿ. ಹೇಳಿದ್ರ ಅವ್ರ ಇನ್ನ ಒಂದು ಮಾತ ಏನ್ರಿ? ಅಕಸ್ಮಾತ್ ಹೊಲ ತೊಂದ್ರ ಹೋದ್ರ ಹೋಗಲ್ಲ ಖರೆ, ಹೊರಗೆ ಎಲ್ಲಿ ಹೋಗಲ್ಲ, ಹಳ್ಳಿ ನಮಗೆ ಬರ್ತದ. ಹೌದಾ? ಹೆಂಗ ಬರ್ತದ? ನನ್ನ ಮಗನಿಗೆ ನನ್ನ ತಂಗಿ ಮಗಳಿಗೆ ತೊಂದನಂದ್ರ ಅದು ಹೊಲ ಹೊಳ್ಳಿ ಮತ್ತ ನಮಗೆ ಬರ್ತದ. ಅಂದ್ರ ನನ್ನ ಮಗಳು ಬಂದ್ ನನ್ನ ಮನಿ ಒಳಗ ನನ್ನ ಹೊಲದೊಳಗ ಪಾಲ ಕೇಳದಂದ್ರ ಹೊಳ್ಳಿ ಇವ್ರ ಹೊಲಕ್ ಹೋಗ್ತದ ಅನ್ನಂತ ಮಾರ್ಮಿಕವಾಗಿದಂತ ಮಾತ್ ಹೇಳ್ಯಾರ. ಹಂಗೆ ನಿಲ್ ಖರೆ ನನಗೊಂದು ಸಂಶಯ ಬರ್ಲತ್ತದ. ಏನ್ರಿ? ಇವ್ರಿಗೆ ಒಟ್ಟು ಮಂದಿಗೆ ಏನ್ರೆ ಒಂದ್ ನಾ ಮಾತಾಡ್ಬೇಕತ್ತೀನಿ ಖರೆ, ನಿನ್ನ ಮಾರಿ ನೋಡಿ ಗಪ್ಪ ಕುಂದ್ರಲತ್ತೀನಿ. ಅದ್ರಾಗ ಇವತ್ತೊಂದು ಹುಚ್ಚಳೆಯಾಗ ತಗೊಂಡ್ ಬಂದಿದಿ ಮಾರಯ್ಯ, ನಾ ಅದಕ್ಕೆ ನೋಡ್ಲಕತ್ತೀನಿ. ಎಲ್ಲಾರು ಕೂಡ ಮ್ಯಾಲ್ನಾಗ ಅದು ಹುಚ್ಚತನ ಮಾಡಿದ್ರ ಒಪ್ಪತದ ಖರೆ, ನಿನಗ ಒಪ್ಪಂಗಿಲ್ಲ. ಇಲ್ಲ ಒಂದ್ ಕಬ್ಬನ ಇಟ್ಕೋರಿ ದಂಡೆ ಅಕಸ್ಮಾತ್ ಒಳಗ್ ಪೇಪರ್ ಹೇಳ ಕೈಯ ಕೊಡ. ಹಂಗೇನ ಆಗದು ಬೇಡ. ಅವ್ರಿಗೆ ಮಾತಾಡಂತ ಮಾತನೊಳಗ ಹಾಡುವಂತ ಹಾಡಿನೊಳಗ ಅವ್ರಿಗೆ ನಗು ಬಂದ ನಗಾಕತ್ತಾರ. ಕಾರ್ಯಕ್ರಮ ಎಲ್ಲಿನೂ ನಕ್ಕೋತ ಕಾರ್ಯಕ್ರಮ ಮಾಡಿಲ್ಲ ಅಣ್ಣ. ಬಹಳ ಮಾರ್ಮಿಕವಾಗಿ ಕೂತ ಜನರ ಮನ ಆ ಕಡೆ ಸೆಳೆಯುವಂತ ಕೆಲಸ ಆಗ್ಯದ. ಖರೆ ಜೀಪ್ನಾಗ ನಿದ್ದಿಗೆ ಹತ್ತಿದ ಅಂದ್ರ ಬಿ ನಗಾಕಾರ ನನಗೆ ಎಚ್ಚರ ಆಯ್ತು. ನೀವೇನು ನಗವಂತ ವ್ಯಕ್ತಿ ಅಲ್ಲ ಖರೆ, ಸಮುದ್ರ ತುಳುಕಿತ ಖರೆ, ನೀವು ತುಳುಕಲಾರ್ದಾರ ಖರೆ. ಒಂದು ಹುಚ್ಚಳೆಯಾಗಿ ಇವತ್ತು ಕರ್ಕೊಂಡ್ ಬಂದಿದಿ. ಇವಕ್ಕೆಲ್ಲ ಯಾ ಎಳ್ಯಾಗ ಹಡ್ದಿದಿ, ಅದಕ್ಕೆ ಯಾ ಎಳ್ಯಾಗ ಹಡ್ದಿದಿ ಅಂತ ಗೊತ್ತಾಗಲ್ಲಾಗ್ಯದ ನನಗ. ಯಾರಿಗೂ ನೋವಾ ಏನದ ನನಗ ಗೊತ್ತಿಲ್ಲ. ಮಹೇಶ್ ತಮ್ಮ, ನೀ ಎಷ್ಟು ಹುಚ್ಚಿದ್ರು ಹೆಂಗ ಹೇಮರೆಡ್ಡಿ ಮಲ್ಲಮ್ಮ ಹುಚ್ಚಿದ್ದ ಗಂಡನ ಕೂಡ ಸಂಸಾರ ಮಾಡ್ಯಾಳಲ್ಲ. ನನ್ನ ಮಗಳು ನಿನಗ್ ಕೊಟ್ಟು ನಿನಗ್ ಸಂಸಾರ ಮಾಡಿಸ್ಲಕ್ ಕಳಿಸ್ತೀನಿ, ನನ್ನ ಮಗಳಿಗೆ ಬುದ್ಧಿ ಹೇಳಿ ಕಳಿಸ್ತೀನಿ. ನೀ ಏನ್ ಧೈರ್ಯ ಕಳ್ಕೊಬೇಡ. ಇಲ್ರಿ ಏಸ್ ಕೊಡವ್ರಿ, ಈಗ ಒಂದ್ ಕೊಟ್ಟಿರಿ ಇನ್ನೊಂದು ಕೊಡ್ತೀರಿ ಅಲ್ರಿ? ಅದು ಆದ್ರೂ ನನ್ನ ಹೊಟ್ಟೆ ಹುಟ್ಲಿಕ್ಕಂದ್ರೆ ಏನಾಯ್ತು? ನಿಮ್ಮ ಹೆಂಡ್ರಾಗಿ ನನ್ನ ಮನೆಗೆ ಬಂದ್ರ ಭೂಮಿ ಮ್ಯಾಲ ನನ್ನ ತಮ್ಮಗಳು 8 ಮಂದಿ ಅರ, ಒಟ್ಟು ಮಂದಿ ಉಡೇ ದೊಡ್ಡದು ಕೊಟ್ಟಾನ ಭಗವಂತ. ಅವ್ರೆಲ್ಲ ನನ್ನ ಹೆಣ್ಮಕ್ಳೇ. ಹೆಣ್ಣು ಮಕ್ಕಳನ್ನ ಎದಕ್ ಹೋಲಿಸ್ಯಾರ? ಭೂಮಿ ತಾಯಿಗೆ ಹೋಲಿಸ್ಯಾರ. ಭೂಮಿ ತಾಯಿ ಏನ್ ಮಾಡ್ತಾಳ? ಸ್ವಚ್ಛ ಇದ್ದದ ಅಟ್ಟ ಇಟ್ಕೊಂಡು ಹೊಲಸಿದ್ದದ ಎಂದಾರ ಹೋಗದಾಳೇನು? ಸ್ವಚ್ಛನೂ ಬೇಕು,
ಹೊಲಸರು ಹೊಲಸಂದು ಬೇಕು, ಕಡ್ರು ಬೇಕು, ಸುಳ್ರು ಬೇಕು, ತುಡುಗರು ಬೇಕು, ಖದಿಮ್ರು ಬೇಕು. ಎಲ್ಲಾರು ಉಡ್ಯಾಗ ಹಾಕೊಂಡಾಳ. ಹಂಗ ಇವತ್ತ ಹೆಣ್ಣಿನ ರೂಪಕ್ಕ ಹುಟ್ಟಿ ಬಂದಿದೆ ಒಂದು ಬಳಕ. ನಮ್ಮನ್ನ ಹೆಣ್ಣು ಮಕ್ಕಳನ್ನ ಭೂಮಿ ತಾಯಿಗೆ ಹೋಲಿಸ್ಯಾರ, ಹೌದು, ಗಂಗಿಗೆ ಹೋಲಿಸ್ಯಾರ, ಹೌದು, ಹರಿಯುವಂತ ನೀರ ಅದಕ್ಕೂ ಹೋಲಿಸ್ಯಾರಲ್ಲ. ಅದರಂತೆ ಇವತ್ತು ತಾಳ್ಮೆದಿಂದ ತಾಳಿ ಕಾರ್ಯಕ್ರಮ ಮಾಡ್ಬೇಕಾಗ್ಯದ. ಮತ್ತೊಂದಾಗಿದ್ರೆ ಏನ್ರೆ ಆಗ್ತಿತ್ತು ಖರೆ. ತಂದಿ ಕೂಡ ವಾದ ಹಾಕಿದ್ರ ತಂದಿಕ್ಕಿಂತ ಮಕ್ಕಳು ಶಾಣೆ ಆದ್ರ ಸಿರಿ ಅಲ್ಲ. ಆಗಬಹುದು ಅದು ಸಾಲ್ಯಾಗ ಮಾರ್ಕಸ್ ತಗೋದ್ರಾಗ ಖರೆ ಒಂದೇ ಟೇಜ್ ಮೇಲೆ ಆಗ್ಲಾರಂತದು ಆತದಂದ್ರು ಅವಕಾಶ ನಾ ಮಾಡಿ ಕೊಡಂಗಿಲ್ಲ. ಬೀರು ಹೆಂಗ ಯೋಗಿನಾದ ಅಮೋಘ ಸಿದ್ದೇಶ್ವರ ಪ್ರಾಯಕ್ಕೆ ಬಂದ ಸಂದರ್ಭದೊಳಗ ಏನ್ ಮಾಡಿದೇವ ತಾಯಿ ಪಾರ್ವತಿ ಯೋಗಿನಾದ ಅಮೋಘ ಸಿದ್ದೇಶ್ವರ ಕೂಡಿ ಕೂತಂತ ಸಂದರ್ಭದೊಳಗ ತಾಯಿ ಪಾರ್ವತಿ ಯೋಗಿನಾದ ಅಮೋಘ ಸಿದ್ದೇಶ್ವರ ಒಂದು ಮಾತು ಕೇಳ್ತಾಳ. ಏನಂತ್ರಿ? ಮಗ ಯೋಗಿನಾದ ಅಮೋಘ ಸಿದ್ದೇಶ್ವರ, ನಿನಗ ನಿನ್ನ ತಂದೆ ಹೆಚ್ಚಿನವೋ ಅಥವಾ ತಾಯಿ ಹೆಚ್ಚಿನಕ್ಕೆ ಅಂತ ಹೇಳಿ ಯಾರು ಕೇಳಿದ್ರು? ತಾಯಿ ಪಾರ್ವತಿ ಯೋಗಿನಾದ ಅಮೋಘ ಸಿದ್ದೇಶ್ವರ ಕೇಳಿದ್ರು. ಅವಾಗ ಹೇಳ್ತಾನ ಮಗ ಏನಂತ ಹೇಳಿದೇವ? ತಾಯಿ ಹರ ಮುನ್ನದ್ರ ಗುರು ಕಾಯ್ತಾನ, ಗುರು ಮುನ್ನದ್ರಿ ಧರಣಿ ಮೇಲೆ ಕಾಯವ್ರು ಯಾರು ಇಲ್ಲ, ನನಗ ನನ್ನ ತಂದಿ ಹೆಚ್ಚಿನವ ಅಂತ ಹೇಳಿದ್ನು. ಅವಾಗ ತಾಯಿ ಪಾರ್ವತಿ ತುಂಬಿದ ಹೊಟ್ಟೆ ತುಂಬದಂಗಾಯ್ತು, ಮುಗುಲು ಹರಿದ ಮೈ ಮೇಲೆ ಬಿದ್ದಂಗಾಯ್ತು, ಹೊಟ್ಟೆನ ಕಳ್ಳ ಕಿತ್ತಿ ನೆಲಕ್ಕೆ ಬಿದ್ದಂಗಾಯ್ತು. ಮಗನ ಮೇಲೆ ಸಿಟ್ಟಿಗೆ ಬಂದು ಯೋಗಿನಾದ ಅಮೋಘ ಸಿದ್ದೇಶ್ವರ್ಗ ತಾಯಿ ಪಾರ್ವತಿ ಖಾಸ್ ಕಾಡೋದಕ್ಕ ನಿಂತಳು. ಹೆಂಗ ಕಾಡ್ತಾಳೆ ತಾಯಿ? ತಾಯಿ ಎಂತ ಪರೀಕ್ಷೆ ಇಟ್ಲು ಮಗನಿಗೆ. ನಿನ್ನ ಗುರು ಹೆಚ್ಚಿನ ಹೊಂದಿದೆ ಅಂದ ಬಳಕ, ನಿನ್ನ ತಂದೆ ಹೆಚ್ಚಿನ ಹೊಂದಿದೆ ಅಂದ ಬಳಕ, ನಿನ್ನ ತಂದೆಗೋಸ್ಕರವಾಗಿ ಹುಳ ಮುಟ್ಲಾರ ಹೂವ ಕಪ್ಪಿ ಕನಕಾಲ ನೀರು ತಂದು ಸೇವಾ ಮಾಡುತ್ತೆ ಖರೆ. ಆದ್ರ ಈ ಜಗತ್ನಾಗ ನಿನ್ನ ತಂದೆ ಹೆಚ್ಚಿನವ, ನಿನ್ನ ಗುರು ಹೆಚ್ಚಿನವ ಅಂತೇಳಿ ಒಪ್ಕೋತೀನಿ ಅಂತೇಳಿ ತಾಯಿ ಪಾರ್ವತಿ ಯೋಗಿನಾದ ಅಮೋಘ ಸಿದ್ದೇಶ್ವರಿಗೆ ಹೇಳಿದ್ರು. ಅವಾಗ ಮಗ ಆಗಿರುವಂತ ಯೋಗಿನಾದ ಅಮೋಘ ಸಿದ್ದೇಶ್ವರ ತಾಯಿಗೆ ಎತ್ತಿ ತಲೆ ತಗ್ಗಿಸಿ ತಾಯಿಗೆ ನಿಂದೆ ಆಡಲಾರ್ದೆ ತಂದಿ ಸರಣಿ ಮಾಡ್ಕೊತಿ ಎಲ್ಲಿಗೆ ಬಂದ? ಎಲ್ಲಿ ಬಂದೇವ ಅಮೋಘ ಸಿದ್ದ? ಹೇಳ್ತೀನಿ ಕೇಳು. ಹೋಗ್ಲಿ. ತಂದಿ ಹೆಸರ